ರೈಲ್ವೆಯಲ್ಲಿ ಕೇವಲ ಪೈಸೆಗಳಲ್ಲಿ ರೈಲ್ವೆ ದರ ಹೆಚ್ಚಿಸಿದ್ರೆ ಅದನ್ನ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡುತ್ತಿದ್ದೀರಾ? ನಿಮ್ಮ ರಾಜ್ಯ ಸರ್ಕಾರ ಯಾವೆಲ್ಲ ವಸ್ತುಗಳಿಗೆ ದರ ಹೆಚ್ಚು ಮಾಡಿದೆ ಎಂಬುದನ್ನು ತಿಳಿದುಕೊಳ್ಳಿ ಎಂದು ಸಚಿವ ವಿ ಸೋಮಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು. ಗುಬ್ಬಿ ತಾಲೂಕಿನ ನಂದಿಹಳ್ಳಿ, ಬಣಚಿಗೆರೆ ಹಾಗೂ ಕಳ್ಳಿಪಾಳ್ಯ ಗ್ರಾಮಗಳಲ್ಲಿ ರೈಲ್ವೆ ಮೇಲ್ಸೇತುವೆಗಳ ಶಂಕು ಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, 500 ಕಿಲೋಮೀಟರ್ ವರೆಗೂ ಯಾವುದೇ ದರವನ್ನ ಹೆಚ್ಚು ಮಾಡಿಲ್ಲ. ಅದಕ್ಕಿಂತ ಸ್ವಲ್ಪ ದೂರ ಹೋದಾಗ ಮಾತ್ರ ಪೈಸೆ ಲೆಕ್ಕಗಳಲ್ಲಿ ದರ ಹೆಚ್ಚಿಸಿರುವುದನ್ನ ಪ್ರಶ್ನೆ ಮಾಡುವ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಬಸ್ ದರ ಎಷ್ಟು ಹೆಚ್ಚಾಗಿದೆ, ಹಾಲಿನ ದರ, ಎಣ್ಣೆಯ ದರ, ವಿದ್ಯುತ್, ಸರ್ಕಾರಿ ಸೇವಾ, ಸ್ಟ್ಯಾಂಪ್ ಡ್ಯೂಟಿ ಸೇರಿದಂತೆ ಪ್ರತಿಯೊಂದು ವಸ್ತುವಿನ ಮೇಲೆ ದುಬಾರಿ ಬೆಲೆ ಹಾಕಿ ಸಾರ್ವಜನಿಕರ ಮೇಲೆ ಗದಾ ಪ್ರಹಾರ ಮಾಡುತ್ತಿದ್ದೀರಾ. ಮೊದಲು ಅದನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಉಚ್ಚಯ್ಯ, ಡಾಕ್ಟರ್ ನವ್ಯಾಬಾಬು, ಎಸ್ಟಿ ದಿಲೀಪ್ ಕುಮಾರ್, ಬಿಎಸ್ ನಾಗರಾಜು, ಕಳ್ಳಿಪಾಳ್ಯ ಲೋಕೇಶ್, ಯೋಗಾನಂದ ಕುಮಾರ್, ಜಿಎನ್ ಪಟ್ಟಸ್ವಾಮಿ, ಎನ್ಸಿ ಪ್ರಕಾಶ್, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಎಸಿ ತಹಸೀಲ್ದಾರ್ ಬಿ ಆರತಿ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು, ರೈತರು ಭಾಗಿಯಾಗಿದ್ದರು. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಬಸ್ ಸ್ಟ್ಯಾಂಡ್ ಅಲ್ಲ, ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲ, ಬೇರೆ ಬೇರೆ ಏನೇನು ಮಾಡಿದ್ದೀರಿ? 1% ಕೂಡ ನಾವು ಮಾಡಿಲ್ಲ. 1 ರೂಪಾಯಿ ನಮಗೆ 1% ನಾವು 1 ಪೈಸಾ ನಾವು 1 ಪೈಸಾ ಜಾಸ್ತಿ ಮಾಡಿದರೆ ಆ 1 ಪೈಸೆಗೆ ಲಕ್ಷಾಂತರ ಪೈಸೆಗಳನ್ನು ಹಾಕಿ ಆ ಭಾಗದ ಜನರಿಗೋಸ್ಕರವಾಗಿ, ಅತ್ಯಾಧುನಿಕ ಸವಲತ್ತುಗಳಿಗೋಸ್ಕರವಾಗಿ, ಅಮ್ಯುನಿಟಿಗೋಸ್ಕರವಾಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.